ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ಜೋಡಿ ಎತ್ತಿನ ಸ್ಪರ್ಧೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಂಚಖಂಡಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ಜೋಡಿ ಎತ್ತಿನ ಸ್ಪರ್ಧೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ 101 ವಸಂತಗಳ ದಾಟಿದ ಶತಾಯುಷಿ ಯಲ್ಲನಗೌಡ ಅವರ ಜನ್ಮದಿನಾಚರಣೆ ಭರ್ಜರಿಯಾಗಿ ನಡೆಯಿತು. ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿಜಯ ಸೇನಾ ಸಮಿತಿ ಸಂಸ್ಥಾಪಕ ವಿಜಯ ನಾಯ್ಕ ಅವರು, ಶತಾಯುಷಿಗಳು ತಾಲೂಕಿಗೆ ಒಬ್ಬರು ಇಬ್ಬರು ಸಿಗಬಹುದು. ಈಗಿನ ಕಲಬೆರಕೆ ಆಹಾರ ಪದ್ಧತಿಯಿಂದ ವೃದ್ಧಾಪ್ಯ ಕಾಣುವುದೇ ಅಪರೂಪವಾಗಿದೆ. ಇನ್ನು ಶತಾಯುಷಿಯಾಗುವುದು ನಮಗೆಲ್ಲ ಕನಸಿನ ಮಾತು. ಒಳ್ಳೆಯ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡರೆ ಹೆಚ್ಚು ಕಾಲ ಬದುಕಬಹುದು ಎಂದರು. ಇನ್ನು ಜನ್ಮದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ತೆರೆದ ಬಂಡಿ ಸ್ಪರ್ಧೆಗಳು ಭರ್ಜರಿಯಾಗಿ ನಡೆದವು. ಈ ಸಂದರ್ಭದಲ್ಲಿ ಭೀಮಪ್ಪ ಜಂಜೇಲಿ, ಲಕ್ಕಪ್ಪ ಹಿರಗನ್ನವರ್, ರಮೇಶ್ ಮಾದರ್, ಮಹಾದೇವ್ ಗೋಕಾವಿ, ದುಂಡಪ್ಪ ಹನಗುಂಡಿ, ರಮೇಶ್ ಗೌಡ ಪಾಟೀಲ್, ಯಲ್ಲಪ್ಪ ಕಾನನವರ್ ನಿರೂಪಿಸಿದರು. ಆಹಾರ ಪದ್ಧತಿ ಅವ್ರು ನೋಡಿ ಕೇಳ್ಕೋಬೇಕಾದಂತ ಪರಿಸ್ಥಿತಿ ನಮಗೆ ಬಂದೊದಗಿದೆ. ಇಲ್ಲಂದ್ರೆ ಈಗ ಎಲ್ಲಾ ಕಡೆ ಲಿಸ್ಟ್ ಕೊರೋನಾ ಆದಾಗಿಂತ ಬಹಳಷ್ಟು ಹಾರ್ಟ್ ಅಟ್ಯಾಕ್ ಇದ್ದು ಪರಿಸ್ಥಿತಿಗಳು ಬಹಳ ಆಗ್ಯಾವ. ಯಾಕಂದ್ರೆ ಮೈಯೊಳಗೆ ಬ್ಲಡ್ ಕ್ಲಾಟಿಂಗ್ ಆಗತೈತಿ, ಬ್ಲಡ್ ರಕ್ತ ಹೆಪ್ಪಗಟ್ಟಾಗತೈತಿ. ಹಿಂಗಾಗಿ ಅದನ್ನ ಮಾಡಬಾರ್ದಂದ್ರೆ ಏನ್ ತಿನ್ಬೇಕು? ಇವನ್ನೆಲ್ಲ ಸಂಸ್ಕಾರ ಮಾಡಿ ಸಂಸ್ಕೃತೀಕರಿಸಿ ಅವನ್ನೆಲ್ಲ ತಿನ್ನೋದ್ರಿಂದ ನಾವೇ 100 ಬದುಕ್ತೀವಲ್ಲ ಗೊತ್ತಿಲ್ಲ, ಒಂದು 70-80 ಮತಾರ ಹೋಗ್ಬೋದು ಅಂತ ಆಸೆ. ಅದು ಇಂಥದೆಲ್ಲ ತಿಂದ್ರೆ ಅದಕ್ಕೆ ನಿಮ್ಮ ಮಕ್ಕಳಿಗೆ ಮನೆಯೊಳಗ ನಾವೇನೋ ಹೊರಗಡೆ ತಂದು ತಿಂಡಿ ಪದಾರ್ಥಗಳನ್ನ, ಬೇಕರಿ ಐಟಮ್ಗಳನ್ನ ತಿನ್ನಿಸ್ಬೇಡ್ರಿ. ಸಂಸ್ಕಾರಯುತವಾಗಿ ಬೆಳೆಸ್ರಿ. ಮನೆಯೊಳಗ ಆದಷ್ಟು ರೊಟ್ಟಿ, ಚಪಾತಿ, ಪಲ್ಯ ಅನ್ನುವಂತ ವಸ್ತುಗಳನ್ನ ಕರೆಕ್ಟ್ ಆಗಿ ತಿನ್ನಿಸ್ರಿ ಮಕ್ಕಳಿಗೆ. ನೀವು ಅವ್ರಿಗೆ ಕೊಡುವಂತ ಸಂಸ್ಕಾರನ ನಿಮ್ಮ ಆ ಮಕ್ಕಳು ಮುಂದೆ ಒಂದು ಆರೋಗ್ಯಕರ ಜೀವನ ಅವರು ಈ ತರ ಒಂದು ಆರೋಗ್ಯಕರ ಜೀವನ ಅವರು ಸಾಧಿಸಬಹುದು ಅಂತ ಹೇಳ್ತಾ, ಈ ಒಂದು ಹಿರಿಯರಿಗೆ ನಮ್ಮ ವಿಜಯ ಸೇನಾ ಸಮಿತಿಯ ಸದಸ್ಯರೆಲ್ಲರ ಪರವಾಗಿ ಹಾಗೂ ಚಿಂಚಖಂಡಿ ಗ್ರಾಮದ ಎಲ್ಲಾ ನೆರೆದಿರುವಂತಹ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀವಿ. ಇನ್ನೂ 50 ವರ್ಷಗಳ ಕಾಲ ಶತಾಯುಷಿಗಳು ಇಲ್ಲಿದ್ದು ಎಲ್ಲರಿಗೆ ಆಶೀರ್ವಾದವನ್ನು ಮಾಡಿ ನಾವು 150ನೇ ಕಾರ್ಯಕ್ರಮವನ್ನು ಇದೇ ತರ ಜೋರ್ದಾರಾಗಿ ಮಾಡೋದು, ಇಡೀ ಕರ್ನಾಟಕಕ್ಕೆ ಸುದ್ದಿ ಹಬ್ಬಲಿ ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಸಮಸ್ತ ಚಿಂಚಖಂಡಿ ಗ್ರಾಮದ ಗುರು ಹಿರಿಯರಿಗೆ ನಮಸ್ಕಾರವನ್ನು ತಿಳಿಸಿ